ಕರಾಳ ದಿನದ ನೆನಪನ್ನ ತಮ್ಮೊಂದಿಗೆ ಕಟ್ಟಿ ಸ್ವತಂತ್ರ ಸಂಗ್ರಾಮ ಪ್ರಜಾಪ್ರಭುತ್ವ ಗುಜರಾತ್ನಲ್ಲಿ ಜೂನ್ 12ನೇ ತಾರೀಕು ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂತು. ಆಡಳಿತ ಕಾಂಗ್ರೆಸ್ ಪಾರ್ಟಿ ನೆಲಕಚ್ಚಿ ಹೋಗಿ ವಿಪಕ್ಷಗಳ ಕೈಗೆ ಅಧಿಕಾರ ಬಂತು. ಒಂದು ಕಡೆಗೆ ಜನತಾ ನ್ಯಾಯಾಲಯದ ತೀರ್ಪು, ಇನ್ನೊಂದು ಕಡೆಗೆ ಅಲಹಾಬಾದ್ ಉಚ್ಚ ನ್ಯಾಯಾಲಯದ ತೀರ್ಪು. ಈ ಎರಡು ತೀರ್ಪಿಗೆ ಭಯಗೊಂಡು ಬೆದರಿ ತನ್ನ ರಾಜಕೀಯ ಅಸ್ತಿತ್ವ ಮತ್ತು ಅಧಿಕಾರದ ಉಳಿವಿಗಾಗಿ ಸಂವಿಧಾನವನ್ನ ದುರ್ಬಳಕೆ ಮಾಡುವಂತ, ಸಂವಿಧಾನವನ್ನ ತನ್ನ ಸ್ವಾರ್ಥಕ್ಕೆ ಬಳಕೆ ಮಾಡತಕ್ಕಂಥ, ಸಂವಿಧಾನದ ಮೇಲೆ ಆಘಾತ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದರ ನಂತರ ನಡೆದಿದ್ದೇನು? ಅದರ ನಂತರ ನಡೆದಿದ್ದು ಸಂವಿಧಾನದ ಮೇಲೆ ದೌರ್ಜನ್ಯ, ಮನುಷ್ಯ ಇಚ್ಛೆ ತಿದ್ದುಪಡಿ. ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಮಾನ ಅವಕಾಶವನ್ನು ಕೊಟ್ಟು, ಸಮಾನ ಅಧಿಕಾರವನ್ನು ಕೊಟ್ಟು, ಸಮಾನ ಹಕ್ಕನ್ನು ಕೊಟ್ಟು, ಇಲ್ಲಿ ಸಮಾನ ಹಕ್ಕನ್ನು ಕಿತ್ಕೊಂಡ್ರು. ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಮತ್ತು ವಿಧಾನಸಭೆಯ ಲೋಕಸಭೆ ಮತ್ತು ರಾಜ್ಯಸಭೆಯ ಚೇರ್ಮನ್ ಮತ್ತು ಮಾಡಿದ್ರು ಪ್ರಶ್ನೆ ಮಾಡಂಗಿಲ್ಲ. ಹತ್ಯೆ ಮಾಡಿದ್ರು ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಅದು ಎರಡನೇ ಸ್ವತಂತ್ರ ಸಂಗ್ರಾಮ. ಯಾರ್ಯಾರು ಭಾಗವಹಿಸಿದ್ರು? ಸ್ವತಂತ್ರ ಹೋರಾಟಗಾರ ಜಯಪ್ರಕಾಶ್ ನಾರಾಯಣ್, ಲಾಲ್ ಕೃಷ್ಣ ಅದ್ವಾನಿ, ಅಟಲ್ ಬಿಹಾರಿ ವಾಜಪೇಯಿ, ಮಧುದಂಡವತೆ, ಅವತ್ತಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಭಾರತದಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ. ತುರ್ತು ಪರಿಸ್ಥಿತಿ ಆದೇಶಕ್ಕೆ ಭಾರತದಿಂದ ಹೊರಬಂದು ಸೈನ್ ಹಾಕಿದಂತೆ. ಪರಿಣಾಮ ಏನೇನಾಯ್ತು? ಮಾಧ್ಯಮದ ಸ್ವಾತಂತ್ರ್ಯ ಹರಣ, ಮಾಧ್ಯಮ ಸಂಚಾರಿಗೆ ಒಳಪಡ್ತಾ ಇತ್ತು. ಮಾಧ್ಯಮ ಸ್ನೇಹಿತರೆ, ನೀವೇನ್ ಪ್ರಕಟಿಸಬೇಕು ಅನ್ನೋದನ್ನ ಸರ್ಕಾರ ನಿರ್ಣಯ ಮಾಡ್ತಿತ್ತು. ಸರ್ಕಾರದ ವಿರುದ್ಧ ಒಂದು ಅಂಶವನ್ನು ನೀವು ಬರೆಯೋದಿರಲಿಲ್ಲ. ಸಂವಿಧಾನದ 4ನೇ ಅಂಗ ಅಂತ ಕರಿತೀವಲ್ಲ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗವನ್ನು ಬಿಟ್ಟು ಪತ್ರಿಕಾರಂಗ ಅಂತೇಳಿ ನಿಮಗೆ ಸ್ವತಂತ್ರವೇ ಇಲ್ಲ. ನೀವು ಬರೆಯುವ ಅಕ್ಷರ ಸರ್ಕಾರದಲ್ಲಿ ಕೊಟ್ಟಿತ್ತು. ಒಂದು ವೇಳೆ ಸರ್ಕಾರದ ವಿರುದ್ಧ ಬರೆದ್ರೆ ನಿಮ್ಮ ಪತ್ರಿಕಾ ಕಚೇರಿ ಜಪ್ತ ಆಗ್ತಿತ್ತು, ಸಂಪಾದಕರನ್ನು ಜೈಲಿಗೆ ಹಾಕ್ತಾ ಇತ್ತು. ನ್ಯಾಯಾಂಗಕ್ಕೆ ಸ್ವತಂತ್ರ ಇರಲಿಲ್ಲ. ಕಮಿಟಿಸುವಂತಿಲ್ಲ ಅಂದ್ರೆ ಮಾನವ ಹಕ್ಕುಗಳ ಗಮನ ನೀವು ಕೊಂದು ಕೂಡ ಪ್ರಶ್ನೆ ಮಾಡೋದಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಈಗ ಜಗದೀಶ್ ಶೆಟ್ಟರ್ ಮಾತಾಡ್ತಾ ಹೇಳಿದ್ರು, ಯಾವೊಂದು ಸ್ಥಿತಿ ಇತ್ತು ಅಂದ್ರೆ ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ, ಇಂದಿರಾ ಇಸ್ ನೋ ಮೋರ್, ಆದ್ರೆ ಇಂಡಿಯಾ ಇದೆ. ಯಾರು ಹೇಳ್ತು ಅಂದ್ರೆ ದೇವರಾಜ್ ಬರುವ ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತೇಳಿ. ಇಂದಿರಾ ಇಲ್ಲ ಇಲ್ಲ, ಆದ್ರೆ ಇಂಡಿಯಾ ಇದೆ. ಕಾಂಗ್ರೆಸ್ ಮನಸ್ಥಿತಿ ಹೇಗಿತ್ತು ಅಂದ್ರೆ ಇಂದಿರಾ ಇದ್ರೆ ಮಾತ್ರ ಇಂಡಿಯಾ, ಇದು ಕಾಂಗ್ರೆಸ್ ಮನಸ್ಥಿತಿ. ಅದು ಸರ್ವಾಧಿಕಾರ. ಇನ್ನು ಕಾರ್ಯಾಂಗ, ಆಡಳಿತದ ಅಣತಿಯಂತೆ ಕಾರ್ಯಾಂಗ. ಈಗೇನು ಬೆಳಗಾವಿ ಮಂಗಳೂರಿನಲ್ಲಿ ಮಧ್ಯರಾತ್ರಿ ಎತ್ಕೊಂಡು ಹೋಗ್ತಾರಲ್ಲ, ಹಾಗೆ ಪ್ರತಿನಿತ್ಯ ನಡೀತಾ ಇತ್ತು ದೇಶದ ಉದ್ದಗಲಕ್ಕೆ. ವಿಪಕ್ಷದ ನಾಯಕರನ್ನೆಲ್ಲ ಬಂಧಿಸುವ ಕೆಲಸ, ಸ್ವತಂತ್ರ ದೇಶವನ್ನೆಲ್ಲ ಬಂಧಿಸುವ ಕೆಲಸ, ಇದು ಆ ಸಂದರ್ಭದಲ್ಲಿ ನಡೆದಿತ್ತು. ಸಂವಿಧಾನ ಮನುಷ್ಯ ಇಚ್ಛೆ ಅಂತ ಹೇಳಿದ್ರೆ ಸಂವಿಧಾನದ ಮೇಲೆ ದೌರ್ಜನ್ಯ. ಸಂವಿಧಾನ ಕೋಮಾ ಸ್ಥಿತಿಯಲ್ಲಿತ್ತು. ಪ್ರಜಾಪ್ರಭುತ್ವ ಇಂದಿರಾ ಗಾಂಧಿಯ ಜೈಲಿನಲ್ಲಿ ಬಂದಿಯಾಗಿತ್ತು. ಪ್ರಜಾಪ್ರಭುತ್ವದ ಹಕ್ಕುಗಳು ಇಂದಿರಾ ಗಾಂಧಿಯ ಜೈಲಿನಲ್ಲಿ ಬಂದಿಯಾಗಿತ್ತು. ಒಂದು ವೇಳೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬದುಕಿದ್ರೆ ಅಂಬೇಡ್ಕರ್ ಅವರನ್ನು ಜೈಲಿಗೆ ಹಾಕ್ತಿದ್ದೆವರು. ಜಯಪ್ರಕಾಶ್ ನಾರಾಯಣ್ ಅವರನ್ನೇ ಜೈಲಿಗೆ ಹಾಕ್ತವರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂಬೇಡ್ಕರ್ ಅವರನ್ನು ಬಿಡ್ತಿದ್ರ? ಅಂಬೇಡ್ಕರ್ ಅವರನ್ನೇ ಜೈಲಿಗೆ ಹಾಕ್ತಾ ಇದ್ರು. ಇದು ಪರಿಸ್ಥಿತಿ ಇದ್ದಿತ್ತು. ಈ ಒಂದು ಕರಾಳ ಪರಿಸ್ಥಿತಿ. ಇನ್ನೊಂದು ನಸುಬಂದಿ ಅಂತ ಒಂದು ಕಾರ್ಯಕ್ರಮ ನಡೆಸ್ತಿದ್ರು. ನಸುಬಂದಿ ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳಿದ್ರೆ, ಕಂಡರೆಲ್ಲ ಕರ್ಕೊಂಡು ಹೋಗಿ ನರ ಕಟ್ ಮಾಡೋ ಕೆಲಸ ನಸುಬಂದಿ ಕಾರ್ಯಕ್ರಮ.
ಆ ಸಂದರ್ಭದಲ್ಲಿ ಇವತ್ತು ಸಂವಿಧಾನದ ಪ್ರತಿ ಹಿಡ್ಕೊಂಡು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡುವಂತ ಹಿರಿಯ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಮಾಡ್ತಿದ್ರು? 50 ವರ್ಷದ ಹಿಂದೆ ಅವರು ಯುವ ನಾಯಕರು. ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರ 50 ವರ್ಷದಿಂದ ಯುವ ನಾಯಕರು. ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ದೌರ್ಜನ್ಯ ಆಗ್ತಾ ಇದ್ರೆ ಒಂದು ಶಬ್ದ ಮಾತಾಡಲಿಲ್ಲ. ಬದಲಿಗೆ ಇಂದಿರಾ ಬ್ರಿಗೇಡ್ನ ಸದಸ್ಯರಾಗಿ ಇಂದಿರಾ ಗಾಂಧಿ ಕಿ ಜೈ ಅಂತ ಘೋಷಣೆ ಕೂಗೋದ್ರೊಳಗೆ ತನ್ನ ಸಾರ್ಥಕತೆಯನ್ನ ಮೆರಿತಾ ಇದ್ರು. ಅವರು ಇವತ್ತು ಭಾಜಪಕ್ಕೆ ಪಾಠ ಹೇಳ್ತಾರೆ. ನಾವು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಸಂವಿಧಾನದ ರಕ್ಷಕರು ಯಾರು, ಸಂವಿಧಾನದ ಭಕ್ಷಕರು ಯಾರು ಅಂತೇಳಿ. ಕಾಂಗ್ರೆಸ್ ಅವಧಿಯಲ್ಲಿ 75ಕ್ಕೂ ಹೆಚ್ಚು ಸಂವಿಧಾನದ ತಿದ್ದುಪಡಿ ಆಗಿದೆ. ಅದರಲ್ಲಿ ಬಹುತೇಕ ತಿದ್ದುಪಡಿಗಳು ತನ್ನ ರಾಜಕಾರಣದ ಸ್ವಾರ್ಥಕ್ಕಾಗಿ, ಬಹುತೇಕ ತಿದ್ದುಪಡಿಗಳು ತನ್ನ ಕುರ್ಚಿ ಉಳಿಸಿಕೊಳ್ಳಬೇಕಾಗಿ, ಬಹುತೇಕ ತಿದ್ದುಪಡಿಗಳು ಸಂವಿಧಾನದ ಹಕ್ಕನ್ನ ದುರ್ಬಲಗೊಳಿಸೋದಕ್ಕಾಗಿ ಭಾಜಪ ತಿದ್ದುಪಡಿ ಮಾಡಿದೆ. ನಮ್ಗೆ ಹೆಮ್ಮೆ ಇದೆ. ಸಾಮಾಜಿಕ ನ್ಯಾಯಕ್ಕಾಗಿ ತಿದ್ದುಪಡಿ ಮಾಡಿದ್ದಾರೆ. ಸಂವಿಧಾನವನ್ನ ದೇಶದ ಉದ್ದಕ್ಕೆ ವಿಸ್ತರಿಸೋದಕ್ಕೆ ತಿದ್ದುಪಡಿ ಮಾಡಿದ್ದಾರೆ. ಮೀಸಲಾತಿಯನ್ನು ಮುಂದುವರಿಸೋದಕ್ಕಾಗಿ ತಿದ್ದುಪಡಿ ಮಾಡಿದ್ದಾರೆ. ಇದು ನಾವು ಮಾಡಿರುವ ತಿದ್ದುಪಡಿ ಆದ್ರೆ, ಕಾಂಗ್ರೆಸ್ ಮಾಡಿದ ತಿದ್ದುಪಡಿ ನ್ಯಾಯಾಂಗದ ಮೇಲೆ ನಿಯಂತ್ರಣ ಹೇರೋದಕ್ಕೆ, ಪತ್ರಿಕಾ ರಂಗದ ಮೇಲೆ ನಿಯಂತ್ರಣ ಹೇರೋದಕ್ಕೆ, ಮಾನವ ಹಕ್ಕುಗಳನ್ನು ಗಮನ ಮಾಡೋದಕ್ಕೆ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗಮನ ಮಾಡೋದಕ್ಕೆ ಕಾಂಗ್ರೆಸ್ ಮಾಡಿದಂತ ತಿದ್ದುಪಡಿ. ಅದಕ್ಕೆ ನಾನು ಹೇಳಿದೆ, ಸಂವಿಧಾನ ಕೋಮಾದಲ್ಲಿ 77ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಜನ ಸೋಲಿಸಬೇಕಿದ್ರೆ ಕೋಮಾದಲ್ಲಿದ್ದಂತಹ ಸಂವಿಧಾನ ಮತ್ತೆ ವಾಪಸ್ ಕೊಟ್ಟಿರಲಿಲ್ಲ. ಪ್ರಜಾಪ್ರಭುತ್ವದ ಹಕ್ಕುಗಳ ರಕ್ಷಣೆ ಆಗ್ತಿರಲಿಲ್ಲ. ಅದಕ್ಕಾಗಿ ನಾನು ಮತ್ತೊಮ್ಮೆ ಮತವರ್ತಕರಾಗಿ ನಮ್ರತೆಯಿಂದ ಎಲ್ರಿಗೂ ಧನ್ಯವಾದ ಸಲ್ಲಿಸುತ್ತೇನೆ. ನೀವು ನಡೆಸಿದ ಹೋರಾಟ ಭಾರತಕ್ಕೆ ಮತ್ತೊಮ್ಮೆ ಸಂಪೂರ್ಣವಾಗಿ ಪರಿವರ್ತನೆ ಆಯಿತು. ಈಗ ತಂದೆ ಸಾಹಿಬ್ರೆ, ನೀವು ಹೇಳ್ತೀರಲ್ಲ, ಜನಸಂಘದ ಒಂದು ನಾಯಿಯು, ಭಾಜಪದ ಒಂದು ನ್ಯಾಯಿಯು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ ಅಂತ ಹೇಳ್ತಿದ್ರಲ್ಲ. ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದಲ್ಲಿ ಕಾಂಗ್ರೆಸ್ನ ಒಂದು ನಾಯಿಯೂ ಪಾಲ್ಗೊಂಡಿರಲಿಲ್ಲ. ನಾವೇನಾದ್ರೂ ಜನಸಂಘ ಹೋರಾಟ ಮಾಡ್ತಾ ಇದ್ರೆ, RSS ಹೋರಾಟ ಮಾಡ್ತಾ ಇದ್ರೆ ಈ ದೇಶಕ್ಕೆ ಪ್ರಜಾಪ್ರಭುತ್ವವೇ ಮರುಸ್ಥಾಪನೆ ಆಗ್ತಿರಲಿಲ್ಲ, ಸಂವಿಧಾನವೇ ಮರುಸ್ಥಾಪನೆ ಆಗ್ತಿರಲಿಲ್ಲ. ನಮ್ಗೆ ಹೆಮ್ಮೆ ಇದೆ. ಈ ದೇಶಕ್ಕೆ ಸಂವಿಧಾನದ ಮರುಸ್ಥಾಪನೆಗಾಗಿ ಹೋರಾಟ ಮಾಡುವ ಯಾರು ಅಂತಂದ್ರೆ ಜನಸಂಘ, ಭಾರತೀಯ ಜನತಾ ಪಾರ್ಟಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದು ನಮಗೆ ಹೆಮ್ಮೆ ಇದೆ. ನೀವೆಲ್ಲರೂ ಬಾಲ ಆಟಾಡಿಸುವ ನಾಯಿಗಳ ತರ ಕಾಂಗ್ರೆಸ್ ವರ್ತನೆ ಮಾಡಿದ್ರಿ. ಶ್ರೀಮತಿ ಇಂದಿರಾ ಗಾಂಧಿ ಅವರ ಸರ್ವಾಧಿಕಾರ ಪರವಾಗಿ ಬಾಲ ಆಟಾಡ್ತಾ ಇದ್ರಿ. ನಾವು ಜನರ ನಡುವೆ ಕಲ್ಪಿಸ್ತಾ ಇದ್ದೀವಿ. ಈ ಪ್ರಜಾಪ್ರಭುತ್ವದ ಉಳಿಗಾಗಿ ಚರ್ಚಿಸಿ ಜೈಲಿಗೆ ಹೋದ್ವಿ. ನೀವೇನ್ ಮಾಡಿದ್ರಿ? ನೀವು ಬಾಲಾಡಾಡಿಸೋ ಕೆಲಸ ಮಾಡಿದ್ರಿ. ಅವ್ರು ಬೇರುವ ಬಿಸ್ಕೆಟ್ನ ಆಸೆಗೆ ಸಂವಿಧಾನದ ಮೌಲ್ಯಗಳನ್ನ ದಾಳಿಗೆ ತೋರುವ ಕೆಲಸ ಮಾಡಿದ್ರಿ. ಇವತ್ತು ನೀವು ಸಂವಿಧಾನದ ಪ್ರತಿ ಹೇಳ್ಕೊಂಡು ನಮಗೆ ಪಾಠ ಮಾಡ್ತೀರಿ. ನಿಮ್ಗೆ ಯಾವ ನೈತಿಕತೆ ಇದೆ ಪಾಠ ಮಾಡ್ಲಿಕ್ಕೆ? ನಿಮ್ಗೆ ಯಾವ ನೈತಿಕತೆ ಇದೆ? ಸಂವಿಧಾನದ ಕಗ್ಗೊಲೆಯನ್ನ ನಿಮ್ಮ ಪಾರ್ಟಿ ಮಾಡ್ಕೋ, ನಿಮ್ಮ ಪಾರ್ಟಿಯ ಸರ್ಕಾರ ಮಾಡ್ಕೋ. ಆ ಸಂದರ್ಭದಲ್ಲಿ ನೀವು ಬಾಲ ಆಡಿಸ್ತಾ ಇದ್ರಲ್ಲ, ನಿಮ್ಗೆ ಯಾವ ನೈತಿಕತೆ ಇದೆ ನಮ್ಮ ಬಗ್ಗೆ ಮಾತಾಡೋದಕ್ಕೆ? ನಮ್ಮನ್ನು ನಾಯಿ ಅಂತ ಕರಿತೀರಿ. ನಾವು ದೇಶಕ್ಕೆ ನಿಯತ್ತಿರೋ ನಾಯಿಗಳು, ಸಂವಿಧಾನಕ್ಕೆ ನಿಯತ್ತಿರೋ ನಾಯಿಗಳು, ಅಂಬೇಡ್ಕರ್ಗೆ ನಿಯತ್ತಿರೋ ನಾಯಿಗಳು. ನೀವು ಸರ್ವಾಧಿಕಾರಿ ಇಂದಿರಾ ಗಾಂಧಿ ಅವರಿಗೆ ಅವ್ರ ಪರವಾಗಿ ನಡೆಸ್ತಾ ಇದ್ರಲ್ಲ, ಇವತ್ತು ನಮ್ಮ ಬಗ್ಗೆ ನೀವು ಆರೋಪ ಮಾಡ್ತೀರ. ನೀವು ದೇಶಕ್ಕಾಗಿ ನಾವು ಹೋರಾಟವನ್ನ ಮಾಡಿದ್ವಿ. ಅದಕ್ಕೆ ನಾನು ಹೇಳಿಕ್ ಬಯಸ್ತೇನೆ, ಕಾಂಗ್ರೆಸ್ ಅಂದ್ರೆ ಅದು ಸಂವಿಧಾನ ವಿರೋಧಿ, ಕಾಂಗ್ರೆಸ್ ಅಂದ್ರೆ ಅದು ಪ್ರಜಾಪ್ರಭುತ್ವ ವಿರೋಧಿ, ಕಾಂಗ್ರೆಸ್ ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯದ ವಿರೋಧಿ, ಕಾಂಗ್ರೆಸ್ ಅಂದ್ರೆ ಮಾನವ ಹಕ್ಕಿನ ವಿರೋಧಿ, ಕಾಂಗ್ರೆಸ್ ಅಂದ್ರೆ ನ್ಯಾಯಾಂಗ ಸ್ವತಂತ್ರದ ವಿರೋಧಿ. ಅದಕ್ಕಾಗಿ ಪರಿಸ್ಥಿತಿ ಬದಲಾದರೂ ಕಾಂಗ್ರೆಸ್ನ ಮನಸ್ಥಿತಿ ಇವತ್ತಿಗೂ ಬದಲಾಗಿಲ್ಲ. ಪರಿಸ್ಥಿತಿ ಬದಲಾಗಿದೆ. ಅವತ್ತು ಅಜೀರ್ಣ ಆಗುವಷ್ಟು ಬಹುಮತ ಇತ್ತು ಕಾಂಗ್ರೆಸ್ಗೆ. ದೇಶದ ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ಸಿಗೆ ಅಧಿಕಾರದಲ್ಲಿದ್ರು. ಇವತ್ತು ಕರ್ನಾಟಕ ಮತ್ತೊಂದು ರಾಜ್ಯ ಹೊರತುಪಡಿಸಿದ್ರೆ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ. ತಿಣುಕಾಡಿ ಅಧಿಕೃತ ವಿರೋಧ ಪಕ್ಷ ನಾಯಕ ಆಗುವಂತ ಅವಕಾಶ ತಿಣುಕಾಡಿ ಸಿಕ್ಕಿದೆ. ಆದರೆ ಕಾಂಗ್ರೆಸ್ನ ಮನಸ್ಥಿತಿ ಇವತ್ತಿಗೂ ಕೂಡ ಬದಲಾಗಿಲ್ಲ. ಹಾಗಾಗಿ ನಾವು ಜನರನ್ನ ಜಾಗೃತಿಗೊಳಿಸೋದಕ್ಕೋಸ್ಕರ
ಈ ಕರಾಳ ದಿನದ ನೆನಪನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. 370 ರದ್ದುಪಡಿಸಿದ್ರೆ ಕಾಂಗ್ರೆಸ್ ಹೇಳುತ್ತೆ ಮತ್ತೆ ಮರುಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ. ಅಂದ್ರೆ ಕಾಶ್ಮೀರದ ದಲಿತರಿಗೆ ಮೀಸಲಾತಿ ಕಿತ್ಕೊಳ್ಳುವಂತ ಹುನ್ನಾರ, ಕಾಶ್ಮೀರದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಅನ್ನುವಂತ ಘೋಷಣೆ ಕೇಳ್ತಾ ಇರೋದನ್ನ ಸಹಿಸಕ್ಕಾಗದೇ ಇರುವಂತ ಸಂಕಟ, ಅಲ್ಲಿ ಸಂವಿಧಾನದ ಆಶಯಕ್ಕೆ ಧಕ್ಕೆ ಬರ್ತಾ ಇದ್ರೆ ಅದನ್ನು ಮುಂದುವರಿಸಲೇನು ಅಂತ ಕಾಂಗ್ರೆಸ್ ದುಸ್ಸಂಕಲ್ಪ. ಅದಕ್ಕಾಗಿ ನಾವು ಜಾಗೃತರಾಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಈ ಸರ್ವಾಧಿಕಾರಿ ಮನಸ್ಥಿತಿಯ ವಿರುದ್ಧ ಜಾಗೃತ ಆಗಬೇಕಾದಂತ ಅವಶ್ಯಕತೆ ಇದೆ. ಇನ್ನು ಏನೇನಾಯ್ತು ಇವರ ಅನುಭವಗಳು ಕೇಳಿದ್ವಿ. ಏರೋಪ್ಲೇನ್ ಅಂತ ಒಂದು ಶಿಕ್ಷೆ, ದರೋಡೆಕೋರರಿಗೆ ಕೊಡಬೇಕಾದಂತ ಶಿಕ್ಷೆ ಅದು. ಆದ್ರೆ ದರೋಡೆಕೋರರ ಸಂಪುಟದಲ್ಲಿ ಸ್ವತಂತ್ರ ಹೋರಾಟಗಾರರು, ಪ್ರಜಾಪ್ರಭುತ್ವದ ಹೋರಾಟಗಾರರು ಜೈಲಿನಲ್ಲಿ ಅವರಿಗೆ ತಲೆಕೆಳಕಾಗಿ ನೇತಾಕಿ ಅವರಿಗೆ ಕರೆಂಟ್ ಶಾಕ್ ಕೊಟ್ಟು ಅವರಿಗೆ ಏರೋಪ್ಲೇನ್ ಶಿಕ್ಷೆ. ಒನಕೆಯನ್ನ ಕಾಲ ಮೇಲೆ ಏನಾದ್ರು ಎರಡು ಜನ ಹತ್ತಿ ಕುತ್ಕೊಂಡು ಕಾಲ ಮೇಲೆ ಮೈ ಮೇಲೆ ಉರುಳಾಡಿಸಿ ಅದಕ್ಕೆ ಇಂಥದ್ದು ಚಪಾತಿ ಅನ್ನುವಂಥ ಶಿಕ್ಷೆ, ಗೋಲಿ ಅನ್ನುವಂಥ ಶಿಕ್ಷೆ, ಇದೆಲ್ಲವನ್ನು ಸ್ವತಂತ್ರ ಭಾರತದಲ್ಲಿ ಕೊಟ್ಟಿದ್ದು, ಬ್ರಿಟಿಷರು ಕೊಟ್ಟಿದ್ದಲ್ಲ. ಬ್ರಿಟಿಷ್ ಕಾಲದಲ್ಲಿ ಕೊಡ್ತಾ ಇದ್ರು, ಆದ್ರೆ ಸ್ವತಂತ್ರ ಭಾರತದಲ್ಲಿ ಕೊಟ್ಟಂತ ಶಿಕ್ಷೆ ಇದೆ. ಅದಕ್ಕಾಗಿ ಸಂವಿಧಾನ ಉಳಿಬೇಕು. ಧರ್ಮ ಸಂವಿಧಾನ ಉಳಿಬೇಕು ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನ ಮನಸ್ಥಿತಿಯನ್ನ ಬದಲಾಯಿಸಬೇಕು. ಈ ಕಾಂಗ್ರೆಸ್ ಅಂದ್ರೆ ಆ ಸರ್ವಾಧಿಕಾರಿ ಮನಸ್ಥಿತಿ, ಆ ಮನಸ್ಥಿತಿಗೆ ಜಾಗರೂಕತೆಯಿಂದ ನಾವು ಈ ಒಂದು ಮನಸ್ಥಿತಿಯನ್ನು ಬದಲಾಯಿಸಬೇಕಾಗಿದೆ. ಅದಕ್ಕಾಗಿ ಈ ಒಂದು ಜಾಗೃತಿ ಮೂಡಿಸೋದಕ್ಕೆ ಕರಾಳ ನೆನಪನ್ನ ಕಟ್ಟಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಜನ ಜಾಗೃತಗೊಂಡ ಪರಿಣಾಮವಾಗಿ 77ರ ಚುನಾವಣೆಯಲ್ಲಿ ಅದು ಜನತೆಯ ಜಯ ಆಯಿತು, ಸಂವಿಧಾನದ ವಿಜಯ ಆಯಿತು, ಪ್ರಜಾಪ್ರಭುತ್ವದ ವಿಜಯ ಆಯಿತು, ಅಂಬೇಡ್ಕರ್ ಆಶಯದ ವಿಜಯ ಆಯಿತು. ಮತ್ತೆ ಕಾಂಗ್ರೆಸ್ ಗೆದ್ದಿದ್ರೆ ಸರ್ವಾಧಿಕಾರ ಮುಂದುವರಿತಿತ್ತು. ಮತ್ತೆ ಕಾಂಗ್ರೆಸ್ ಗೆದ್ದಿದ್ರೆ ಪ್ರಜಾಪ್ರಭುತ್ವ ಅದರ ಸ್ವಲ್ಪ ಹಕ್ಕುಗಳು ಗಮನ ಆಗ್ತಾ ಇತ್ತು. ಅದಕ್ಕಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನು ಅಂದ್ರೆ, ಆ ಸ್ವತಂತ್ರ ಹೋರಾಟದಲ್ಲಿ ಜೀವತಕ್ಕಂತ ಬಸವರಾಜ್ ಕಲಬುರ್ಗಿ ಇರ್ಬೋದು, ಉಮಾಕಾಂತ್ ಗೋಡ್ಕರ್ ಇರ್ಬೋದು, ಸ್ನೇಹಲತಾ ರೆಡ್ಡಿ ಇರ್ಬೋದು, ನಾಗರಾಜ್ ಇರ್ಬೋದು, ಸೈಯದ್ ಸಲೀಂ ಅಹಮದ್ ಇರ್ಬೋದು, ಇವರೆಲ್ಲರ ಬಲಿದಾನ ವ್ಯರ್ಥ ಆಗಬಾರ್ದು ಅಂತಿದ್ರೆ ಕಾಂಗ್ರೆಸ್ನ ಈ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಆ ಮನಸ್ಥಿತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾದ ಅವಶ್ಯಕತೆ ಇದೆ. ಅದಕ್ಕಾಗಿ ಇವರು ಕರಾಳ ನೆನಪನ್ನ ತಮ್ಮ ಮುಂದೆ ಕಟ್ಟಿಕೊಳ್ಳುವಂತ ಪ್ರಯತ್ನವನ್ನ ಸ್ವತಂತ್ರ ಈ ಒಂದು ತುರ್ತು ಪರಿಸ್ಥಿತಿ ಹೇಳಿ 50 ವರ್ಷ ಆದ ಹಿನ್ನೆಲೆಯಲ್ಲಿ ಇವತ್ತು 23 ಜೂನ್ 25ನೇ ತಾರೀಕು ರಾತ್ರಿ 12 ಗಂಟೆಗೆ ತುರ್ತು ಪರಿಸ್ಥಿತಿಯನ್ನು ನಮ್ಮ ಮೇಲೆ ಹೇರಲಾಯಿತು. ಅದಕ್ಕಾಗಿ ನಾವು ನಿರಂತರ ಜಾಗರೂಕತೆ ಮಾತ್ರ ನಮ್ಮ ಸ್ವತಂತ್ರವನ್ನು ಉಳಿಸಿಕೊಳ್ಳುವುದು, ನಿರಂತರ ಜಾಗರೂಕತೆ ಮಾತ್ರ ನಮ್ಮ ಸಂವಿಧಾನವನ್ನು ರಕ್ಷಿಸಿಕೊಳ್ಳುವುದು, ನಿರಂತರ ಜಾಗರೂಕತೆ ಮಾತ್ರ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಉಳಿಸಿಕೊಳ್ಳುವುದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದಕ್ಕಾಗಿ ಒಂದು ಜಾಗೃತಿಯ ಸಭೆಯನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ ಸಂವಿಧಾನ, ಜೈ ಸಂವಿಧಾನ, ಜೈ ಮಂಗಳದೇವ, ಜೈ ಶ್ರೀ, ಜೈ ಶ್ರೀ, ಜೈ ಭಾರತ್, ಜೈ ಭಾರತ್. ಧನ್ಯವಾದ. ಮಾನ್ಯ ಸಿದ್ದಿಯವರಿಗೆ ಧನ್ಯವಾದಗಳು. ಈಗ ತುರ್ತು ಪರಿಸ್ಥಿತಿ ಕರಾವಳಿಯ ಆ ಸಂದರ್ಭದಲ್ಲಿ ಅನುಭವಿಸಿದಂತ ನಮ್ಮ ಹಿರಿಯರಿಗೆ ಈಗ ಸನ್ಮಾನ ಇರುತ್ತದೆ. ದಯವಿಟ್ಟು ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯಮಾನ್ಯರು ಅವರಿಗೆ ಸನ್ಮಾನ ಮಾಡಬೇಕಾಗಿರುವಂತೆ ಮೊದಲನೇದಾಗಿ ಅಲ್ಕಾತಾಯಿ ಇಲಾಖೆಯವರಿಗೆ ಸನ್ಮಾನ. ಅದೇ ರೀತಿ ಶ್ರೀ ರಾಮಚಂದ್ರ ಜೋಶಿ ಅವರಿಗೂ ಸನ್ಮಾನ ಇರುತ್ತದೆ. ಅದೇ ರೀತಿ ವಿಲಾಸ್ ಪವಾರ್ ಸನ್ಮಾನ ಇರುತ್ತದೆ. ಅದೇ ರೀತಿ ಶ್ರೀ ದಿಲೀಪ್ ವೆಂಕಟೇಶ್ ಅವರು ಸನ್ಮಾನ ಇರುತ್ತದೆ. ಅದೇ ರೀತಿ ರಾಮಚಂದ್ರ ಅವರಿಗೂ ಸನ್ಮಾನ ಇರುತ್ತದೆ.
ಅದೇ ರೀತಿ ಅನಿಲ್ ದೇಶಪಾಂಡೆ ಅವ್ರಿಗೂ ಕೂಡ ಸನ್ಮಾನ ಇರುತ್ತೆ. ಎಲ್ಲ ಗಣ್ಯಮಾನ್ಯರು ಅವರಿಗೆ ಸನ್ಮಾನ ಮಾಡುವುದಕ್ಕೆ ವಿನಂತಿ. बोलो भारत माता की, बोलो भारत माता की। बोलो भारत माता की, भारतीय जनता पार्टी की। ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಇವರಿಗೆ ಸನ್ಮಾನಿಸಬೇಕಾಗಿದೆ ವಿನಂತಿ ಮಾಡ್ಕೋತೇನೆ. बोलो भारत माता की, बोलो भारत माता की। भारत माता की बोलो भारत माता की, बोलो भारत माता की। बोलो भारत माता की, बोलो भारत माता की। ಎಲ್ಲ ಗಣ್ಯಮಾನ್ಯರು ಧನ್ಯವಾದಗಳು. ಈಗ ಶ್ರೀಮತಿ ಅಲ್ಕಾತಾಯಿ ನಾಮದಾರ್ ಅವರು ತಮ್ಮ ಅನುಭವವನ್ನು